ವೆಲ್ಕಮ್ ಟು ಮೈ ಚಾನಲ್ ಟ್ಯಾರೋ ಟ್ರೇಡಿಂಗ್. ನಾನು ಚಾನಲ್ ಮಾಡ್ತಾಯಿದ್ದೀನಿ. ಆದರೆ ಇವತ್ತೊಂದು ಸ್ಟೋರಿನ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಆ ಸ್ಟೋರಿ ವೆರಿ ಇಂಪಾರ್ಟೆಂಟ್. ಆ ಸ್ಟೋರಿನ ಕೇಳಿದ ಮೇಲೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಅರ್ಥ ಆಗುತ್ತೆ. ಆ ಸ್ಟೋರಿ ಏನಂದರೆ, ಒಂದು ಪುರಾಣ ಕತೆ. ಆದರೆ ಕತೆಗಳನ್ನ ಎಷ್ಟು ನಿಜಾನೋ ಅಥವಾ ಎಷ್ಟು ಸುಳ್ಳೋ ನನಗೂ ಗೊತ್ತಿಲ್ಲ. ಹಿಂದಿನ ಕಾಲದಿಂದ ನಂಬ್ಕೊಂಬರ್ತಾಯಿದೆ. ಸೊ ನಾವು ಪುರಾತನ ಧರ್ಮದಿಂದ ನಂಬ್ಕೊಂಬರ್ತಾರೆ. ಯಾರೆಷ್ಟು ನಂಬ್ತಾರೋ ನನಗೆ ಗೊತ್ತಿಲ್ಲ. ಆದರೆ ನಾನು ಈಗ ಹೇಳೋ ಸ್ಟೋರಿ ಮಾತ್ರ ಇದರಿಂದ ಒಂದು ಕತೆ ಇದೆ. ಆ ಕಥೆಯಿಂದ ಒಂದು ಸಾರಾಂಶ ಇದೆ. ಇವಾಗ ನಾನು ಹೇಳೋ ಕಥೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಈ ಕತೆ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲ್. ಯಾರಾದರೂ ಗೊತ್ತಿಲ್ಲದಿರೋ ಇದ್ದರೆ ತಿಳ್ಕೊಳ್ಳಿ. ಶ್ರವಣಕುಮಾರ ಮತ್ತು ಅವರ ಒಂದು ತಂದೆ ತಾಯಿಗಳು, ಅವರು ಇಬ್ಬರು ತಂದೆ ತಾಯಿಗಳು ತುಂಬ ದೇವರಿಗೆ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ತುಂಬ ವರ್ಷಗಳಾದಮೇಲೆ ಅವ್ರಿಗೊಬ್ಬ ಕುಮಾರ ಜನಿಸ್ತಾನೆ. ಆ ಕುಮಾರನೇ ಶ್ರವಣಕುಮಾರ. ಅದು ದೇವ್ರ ಹೆಸರೇ ಇಟ್ಟಿರ್ತಾರೆ. ಸೊ ಆ ತಂದೆ ತಾಯಿಗಳಿಗೆ ಏನು ಆಸೆ ಅಂದರೆ, ಈ ಭಾರತ ದೇಶದಲ್ಲಿ ಎಷ್ಟು ಹಿಂದೂ ದೇವಾಲಯಗಳಿದೆಯೋ ಎಲ್ಲ ದೇವಸ್ಥಾನಗಳನ್ನ, ಆಲಯಗಳನ್ನ, ಪುಣ್ಯಕ್ಷೇತ್ರಗಳನ್ನ ಸುತ್ತಿ ಬರಬೇಕನ್ನೋ ಆಸೆ. ಆದರೆ ತಂದೆ ತಾಯಿಗೆ ವಯಸ್ಸಾಗೋಗಿದೆ. ಶ್ರವಣಕುಮಾರ ರಾಜ ಅಲ್ಲ, ಒಂದು ರಾಜ ಕುಟುಂಬದಲ್ಲಿ ಜನಿಸಿಲ್ಲ. ಆದರೆ ಜನಿಸಿರೋದು ಒಂದು ಸಾಮಾನ್ಯ ಕುಟುಂಬದಲ್ಲಿ, ಮಧ್ಯ ವರ್ಗ ಕುಟುಂಬದಲ್ಲಿ. ಸೊ ಮಧ್ಯಮ ವರ್ಗ ಕುಟುಂಬ ಅಂದರೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಇರುತ್ತಂದರೆ, ಗುಡಿಸ್ಲಾಕೊಂಡು, ಸೊ ಕಾಡಿನ ಆಶ್ರಮ ಯಾವ ರೀತಿ ಇರುತ್ತೆ ನೋಡಿ. ಕಾಡಲ್ಲಿ ಆಶ್ರಮ ಇದ್ದರೆ ಹೇಗಿರುತ್ತೆ, ಋಷಿ ಮುನಿಗಳು ಆಶ್ರಮ ಎಲ್ಲ ಕಟ್ಕೊಂಡು ಆ ರೀತಿ ಕಾಡಲ್ಲಿ ವಾಸ ಮಾಡ್ತಾಯಿದ್ದವರು ಈ ಶ್ರವಣಕುಮಾರ ತಂದೆ ತಾಯಿಗಳು ಮತ್ತು ಆಕೆಗೆ ಹುಟ್ಟಿದಂಥ ಈ ಮಗ. ಶ್ರವಣಕುಮಾರ 18 ವರ್ಷಗಳು ಆಗಿದ ತಕ್ಷಣ, 18 ವರ್ಷ ಎಷ್ಟೋ ಅಷ್ಟು ವರ್ಷ ಗೊತ್ತಿಲ್ಲ. ಸೊ ಒಂದು ಹಂತಕ್ಕೆ ಬಂದಿದ್ದ ತಕ್ಷಣ, ಒಂದು ಪ್ರೌಢಾವಸ್ಥೆಗೆ ಬಂದಿದ್ದ ತಕ್ಷಣ, ಸೊ ಆತನಿಗೆ ಆ ತಂದೆ ತಾಯಿ ಅವ್ರ ಕೋರಿಕೆನ ಹೇಳ್ತಾರೆ. ಆದರೆ ಶ್ರವಣಕುಮಾರ ಅವ್ರ ಕೋರಿಕೆನ ತೀರ್ಸೋಕ್ಕೆ ರೆಡಿ ಆಗ್ತಾನೆ. ರೆಡಿ ಆದಮೇಲೆ ಏನಂತ ಹೇಳ್ತಾನಂದರೆ, ನಿಮ್ಗೆ ವಯಸ್ಸಾದರೂ ಪರವಾಗಿಲ್ಲ, ನಾನು ನಿಮ್ಮನ್ನು ಒಂದು ತಕ್ಕಡಿಯಲ್ಲಿ ಕೂರಿಸ್ಕೊಂಡು ಇದು ದೇಶ ಎಲ್ಲ ಸುತ್ತಿ ಬರ್ತೀನಿ ಅಂತ ಶ್ರವಣಕುಮಾರ ಅವ್ರನ್ನ ಒಂದು ಭುಜದ ಮೇಲೆ ತಕ್ಕಡಿಯಲ್ಲಿ ಕೂರಿಸ್ಕೊಂಡು ವಯಸ್ಸಾಗಿರೋ ತಂದೆ ತಾಯಿಗಳನ್ನ, ತಕ್ಕಡಿ ಅಂದರೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಇತ್ತು ನನಗೆ ಗೊತ್ತಿಲ್ಲ, ಎರಡು ಕಡೆ ಬ್ಯಾಲೆನ್ಸ್ ಮಾಡ್ತಾರಲ್ಲ ಆ ಥರ, ತಕ್ಕಡಿ ಹೇಗಿರುತ್ತೋ ಅದೇ ಥರ ಒಂದು ಉಯ್ಯಾಲೆ ಥರ ಕಟ್ಕೊಂಡು ಆತನ ಭುಜಗಳಿಂದನೇ ಇಡೀ ದೇವಸ್ಥಾನಗಳನ್ನೆಲ್ಲ ಸುತ್ತಿ ಬರ್ತಾ ಇರಬೇಕಾದ್ರೆ, ಒಂದು ದಿವಸ ದೇವಸ್ಥಾನ ಸುತ್ತಿ ಎಲ್ಲ ಹಿಂದೂ ದೇವಾಲಯ ಪುಣ್ಯಕ್ಷೇತ್ರವನ್ನು ಸುತ್ತಿ ಬರ್ತಾ ಇರಬೇಕಾದ್ರೆ, ಬರ್ತಾ ಇವರು ವಾಪಸ್ ಬರಬೇಕಾದ್ರೆ ಬೇರೆ ಸ್ಥಳದಲ್ಲಿ ಅಲ್ಲಿ ಅವತ್ತು ರೆಸ್ಟ್ ತೊಗೊಬೇಕಾಯ್ತು. ವಿಶ್ರಾಂತಿ ತಗೊಳ್ಳೋ ಸಮಯದಲ್ಲಿ ಶ್ರವಣಕುಮಾರ ತಂದೆ ತಾಯಿಗಳಿಗೆ ಬಾಯಾರಿಕೆ ಅಂತ ಕೇಳ್ತಾರೆ. ನೀರಿನ ಬಾಯಾರಿಕೆ ಅಂತ ಕೇಳಿದಾಗ ಆಗ ಏನು ಮಾಡ್ತಾನೆ ಶ್ರವಣಕುಮಾರ, ಅಮ್ಮ ನೀವು ಇಲ್ಲೇ ಇರಿ, ನಾನು ಹೋಗಿ ಕಾಡಲ್ಲಿ ನೀರು ತಗೊಂಬರ್ತೀನಿ ಅಂತ ಒಂದು ಕಾಡಲ್ಲಿ ಮಧ್ಯದಲ್ಲಿ ನೀರು ತುಂಬ ಹುಡ್ಕೊಂಡು ಶ್ರವಣಕುಮಾರ ತುಂಬ ದೂರ ಹೋಗ್ಬಿಡ್ತಾನೆ. ತುಂಬ ದೂರ ಹೋದಾಗ ಅಲ್ಲಿ ಒಂದು ಕೊಳವೆನ ತಗೊಂಡು ನೀರನ್ನು ತಗೊಂಬಂದು ಅವ್ರ ತಂದೆ ತಾಯಿಗೆ ಕೊಡಬೇಕಂತ ನೀರಿಗೋಸ್ಕರ ಪ್ರಯತ್ನ ಮಾಡ್ತಾ ಇರಬೇಕಾದ್ರೆ, ಸೊ ಇದು ಶ್ರವಣಕುಮಾರ ಸ್ಟೋರಿ. ಇವಾಗ ದಶರಥ ಮಹಾರಾಜ ಅದೇ ಕಾಡಿನಲ್ಲಿ ಅವತ್ತು ಬೇಟೆ ಆಡ್ತಾನೆ. ದಶರಥ ಮಹಾರಾಜ ಯಾರು ಅಂದರೆ, ನಾವೆಲ್ಲ ದೇವರಂತ ಪೂಜೆ ಮಾಡೋ ಶ್ರೀರಾಮ, ಮಹಾವಿಷ್ಣುವಿನ ಅವತಾರ ಶ್ರೀರಾಮ ದೇವರು. ಜೈ ಶ್ರೀರಾಮ್. ಆತನ ತಂದೆ ದಶರಥ ಮಹಾರಾಜ. ಆತ ಕಾಡಿಗೆ ಬೇಟೆ ಆಡೋಕ್ಕೆ ಬಂದಿರ್ತಾನೆ. ಸೊ ಅದೇ ಸಮಯದಲ್ಲಿ ಆತ ಶ್ರವಣಕುಮಾರ ನೀರನ್ನು ಮೊಗಿತಾ ಇರೋ ಸೌಂಡ್ ಕೇಳಿ, ಆ ಜುಳು ಅನ್ನೋ ಶಬ್ದಕ್ಕೆ ನೀರು ಹೆಂಗೆ ಸೌಂಡ್ ಬರುತ್ತೋ, ನೀರು ಮಗ್ದಾಗ ಬಿಂದಿಗೆಯಲ್ಲಿ ನಾವು ಈಗ ಮನೆಯಲ್ಲಿ ಏನಾದರೂ ನೀರಿದ್ದರೆ, ಒಂದು ಪಾತ್ರೆಯಲ್ಲ ಅಥವಾ ಒಂದು ಕೊಳದಲ್ಲಿ ನೀರಿದ್ದರೆ ಮಗ್ದಾಗ ಯಾವ ರೀತಿ ಸೌಂಡ್ ಬರುತ್ತೋ ಆ ರೀತಿ ಸೌಂಡ್ಗೆ ದಶರಥ ಮಹಾರಾಜ ಬಾಣನ ಬಿಲ್ಲಿನಿಂದ ಬಿಡ್ತಾನೆ. ಬಿಟ್ಟಾಗ
ಆ ಆ ಬಿಲ್ಲಿನ ಬಾಣ ಬಂದು ಶ್ರವಣಕುಮಾರ ಎದೆಗೆ ಚುಚ್ಚಿ ಆತ ಸಾಯ್ತಾ ಇರಬೇಕಾದ್ರೆ ಆತನಿಂದ ಭಾಷೆ ತಗೊತಾನೆ. ನನ್ನ ಒಂದು ಶ್ರವಣಕುಮಾರನಾಗಿ ನೀನು ಹೋಗಿ ನಮ್ಮ ತಂದೆ ತಾಯಿಗೆ ಅವ್ರಿಗೆ ನೀರು ಕೊಡು, ಅವ್ರು ನನಗೋಸ್ಕರ ಕಾಯ್ತಾ ಇದ್ದಾರೆ, ನನಗೋಸ್ಕರ ಅವರು ಬರ್ತಾ ಇದ್ದಾರೆ. ನಿಮ್ಮ ಮಗ ಎಲ್ಲ ಅಂತ ಕೇಳಿದ್ರೆ ನಿಮ್ಮ ಮಗ ನಾನೇ ಅಂತೇಳಿ ಅವರನ್ನು ನಿಮ್ಮ ಮಗ ತುಂಬ ಬೇರೆ ಕೆಲ್ಸಕ್ಕೆ ಹೊರಟೋಗಿದ್ದಾನಂತ ದಾರಿ ತಪ್ಪಿಸಿ ಹೇಳಂತ ಶ್ರವಣಕುಮಾರನು ಆ ಥರ ಹೇಳ್ತಾನೆ, ಈ ಥರ ಮಾಡು ಅಂತ. ಆಗ ದಶರಥ ಮಹಾರಾಜನು ಹೋಗಿ ಆ ನೀರನ್ನು ತಗೊಂಡೋಗಿ ಅವ್ರು ಕೊಡ್ತಾನೆ. ಇಲ್ಲಿ ಏನು ಪಾಯಿಂಟ್ ಅಂದರೆ, ದಶರಥ ಮಹಾರಾಜ ಬಂದು ಜಿಂಕೆಗೆ ಕಾಡಿನಲ್ಲಿ ಬೇಟೆ ಆಡಬೇಕಾದ್ರೆ ಜಿಂಕೆ ಅನ್ನೋ ಪ್ರಾಣಿಗೋಸ್ಕರ ಬೇಟೆ ಆಡೋಕ್ಕೋಸ್ಕರ ಬಂದಿರ್ತಾನೆ. ಕಾಡು ಪ್ರಾಣಿ ಸೌಂಡ್ ಅಂದ್ಕೊಂಡು ಬಿಲ್ಲನ್ನು ಬಿಡ್ತಾನೆ. ಆಗಿನ ಕಾಲದಲ್ಲಿ ಬಿಲ್ಲು ಬಾಣ ಯಾವ ರೀತಿ ಬಿಡ್ತಾಯಿದ್ರೆ ಬರೀ ವಾಯ್ಸ್ ಶಬ್ದನ ನೋಡಿ ಬಾಣ ಪ್ರಯೋಗ ಮಾಡ್ತಾಯಿದ್ರು, ಆರ್ಕ್ ಅಂತಾರೆ ಅದನ್ನು. ಸೊ ಅದನ್ನು ಬಿಲ್ವಿದ್ಯೆನ ಪ್ರಯೋಗ ಮಾಡ್ತಾಯಿದ್ರು. ಅದು ಒಂಥರ ವಿದ್ಯೆ, ರಹಸ್ಯ ವಿದ್ಯೆ. ಆ ವಿದ್ಯೆನ ಪ್ರಯೋಗ ಮಾಡಿದ್ದಾನೆ. ಸೊ ಆ ಬಿಲ್ಲಿನ ಬಾಣ ಬಂದು ಕಾಡು ಪ್ರಾಣಿ ಅಂದ್ಕೊಂಡಿದ್ದ ಶ್ರವಣಕುಮಾರನ ಸೌಂಡ್, ನೀರಿನ ಸೌಂಡ್ ಬಂತಲ್ಲ, ಅಲ್ಲಿ ಶ್ರವಣಕುಮಾರ ಮಗಿತದ್ದು ನೀರಿನಲ್ಲೇ ಆ ಶ್ರವಣಕುಮಾರನಿಗೆ ಆ ಬಿಲ್ಲಿನ ಎದೆಗೆ ಬಿದ್ದು ಆತ ಸಾವನ್ನಪ್ತಾನೆ. ಸೊ ಈ ಶ್ರವಣಕುಮಾರನ ಮಾತಿನ ಪ್ರಕಾರ ಆತನು ಹೋಗಿ ಅವ್ರ ತಂದೆ ತಾಯಿಗೆ ನೀರು ಕೊಟ್ಟಾಗ, ಇಲ್ಲ ಇದು ನೀನು ನಮ್ಮ ಮಗ ಅಲ್ಲ, ನೀನು ಯಾರು, ನಮ್ಮ ಮಗಗೆ ಏನಾಯಿತು ಅಂತ ಪೂರ್ತಿ ವಿವರ ಕೇಳಿದಾಗ ಫಸ್ಟು ದಶರಥ ಮಹಾರಾಜ ಏನು ಹೇಳಲ್ಲ, ನಿಮ್ಮ ಮಗ ಏನಾದ, ಈ ಥರ ಸತ್ತೋದ, ಆ ಥರ ಏನು ಹೇಳಲ್ಲ. ಶ್ರವಣಕುಮಾರ ಹೇಳ್ದಂಗೆ ಮಾಡ್ತಾನೆ. ಬಟ್ ಆದರೆ ಆ ತಂದೆ ತಾಯಿಗೆ ಆತನನ್ನು ಮುಟ್ಟಿ ನೋಡಿ ಸ್ಪರ್ಶ ಮಾಡಿ ಈತ ನಮ್ಮ ಮಗ ಅಲ್ಲ. ಯಾಕಂದರೆ ಶ್ರವಣಕುಮಾರ ತಂದೆ ತಾಯಿಗಳು ಬ್ಲೈಂಡು, ಕುರುಡ್ರಾಗಿರ್ತಾರೆ. ಸೊ ಅವ್ರಿಗೆ ಕಣ್ಣು ಕಾಣಿಸಲ್ಲ. ಸೊ ಹಂಗಾಗಿ ಅವ್ರ ಆಸೆನ ಪೂರೈಸಿದಂಥ ಶ್ರವಣಕುಮಾರನು ಈಗ ಅರ್ಧದಲ್ಲೇ ಸತ್ತೋಗ್ತಾನೆ. ಮತ್ತು ನಾವು ಹೆಂಗೆ ಪುತ್ರ ಶೋಕ, ಇವಾಗ ನಮ್ಮ ಮಗ ಹೆಂಗೆ ಸತ್ತೋದ್ನೋ ಹಂಗೆ ನಿಮ್ಮ ಮಗ ಕೂಡ ನಿನ್ನಿಂದ ದೂರ ಆಗಿಬಿಡ್ಲ ಅಂತ ದಶರಥ ಮಹಾರಾಜನಿಗೆ ಶಾಪ ಇಟ್ಬಿಡ್ತಾರೆ. ಅದ ಕಣ್ಣಿಲ್ದ ತಂದೆ ತಾಯಿಗಳು ಶಾಪ ಇಟ್ಬಿಡ್ತಾರೆ, ನಿನಗೂ ಅದೇ ರೀತಿ ಆಗೋಗ್ಲಿ, ಅದೇ ರೀತಿ ಆಗೋಗಿ ನಿನಗೂ ವಯಸ್ಸಾದ್ಮೇಲೆ ನಾವು ಯಾವ ರೀತಿ ಈ ಥರ ಪುತ್ರ ಶೋಕನ ಅನುಭವಿಸಿದ್ರೆ ಪುತ್ರನಿಲ್ಲದೆ ಸಾವನ್ನಪ್ಪಿದ್ನ, ಹಂಗೆ ನಿಮ್ಮ ಮಗ ಕೂಡ ಹಂಗೆ ನೀನು ಸಾವನ್ನಲ್ಲ, ನಿಮ್ಮ ಮಗ ಕೂಡ ಹಂಗೆ ದೂರ ಆಗಲಿ ಅಂತ ಶಾಪ ಇಟ್ಮೇಲೆ ದಶರಥ ಮಹಾರಾಜ ಆತನ ವಯಸ್ಸಾದ್ಮೇಲೆ ರಾಜ್ಯ ಪರಿಪಾಲನೆ ಆದಾಗ ಶ್ರೀರಾಮ ಆತನಿಂದ ದೂರ ಆಗಿಬಿಡ್ತಾನೆ. ಅದು ದೂರ ಆದಮೇಲೆ ಶ್ರೀರಾಮ ಕೂಡ ದಶರಥ ಮಹಾರಾಜ ಯಾವ ರೀತಿ ಅವ್ರಿಗೆ ಶ್ರವಣಕುಮಾರ ತಂದೆ ತಾಯಿಗೆ ಅನ್ಯಾಯ ಆಯಿತು ಗೊತ್ತಿಲ್ದಿರ ಈಗ ಅದೇ ರೀತಿ ದಶರಥ ಮಹಾರಾಜನಿಗೂ ತೊಂದರೆ ಆಗುತ್ತೆ. ಸೊ ಇದೆಲ್ಲ ಒಂದು ವಿಧಿ ನಿರ್ಣಯ ಅಷ್ಟೆ. ಸೊ ಈ ಸ್ಟೋರಿಯಲ್ಲಿ ಶ್ರವಣಕುಮಾರ ಸತ್ತೋದ, ಮತ್ತು ದಶರಥ ಮಹಾರಾಜ ಅವ್ರ ತಂದೆ ತಾಯಿ ಶ್ರವಣಕುಮಾರ ತಂದೆ ತಾಯಿಗಳಿಟ್ಟಿದ್ದ ಶಾಪದಿಂದ ಆ ಶಾಪ ಇವನಿಗೂ ತಗಲ್ತು, ದಶರಥ ಮಹಾರಾಜನಿಗೂ ತಲುಪ್ತು. ಸೊ ಇದ್ರ ಮಾರಲ್ ಆಫ್ ದ ಸ್ಟೋರಿ ಏನಂದರೆ, ನಾವು ಕರೆಕ್ಟಾಗಿದ್ರೂ ಟೈಮ್ ಬ್ಯಾಡ್ ಆದಾಗ, ಕೊನೆಯದಾಗಿ ನಾನು ಈ ಸ್ಟೋರಿಗೆ ಮಾರಲ್ ಆಫ್ ದ ಸ್ಟೋರಿ ಏನಂದರೆ, ಟೈಮ್ ಬ್ಯಾಡ್ ಆದಾಗ ಯಾರು ಏನೂ ಮಾಡೋಕ್ಕಾಗಲ್ಲ. ಶ್ರವಣಕುಮಾರ್ ಅಂತರ ಯಾರು ಎಷ್ಟೇ ಜನ ಒಳ್ಳೆಯವರಾಗಿದ್ರೂ ಟೈಮ್ ಬ್ಯಾಡ್ ಆದರೆ, ಕೆಟ್ಟ ಸಮಯ ಬಂದಾಗ ನಮ್ಮನ್ನು ಯಾರೂ ತಪ್ಸೋಕ್ಕಾಗಲ್ಲ. ಅವ್ರವ್ರ ಶಿಕ್ಷೆನ ಅವ್ರು ಅನುಭವಿಸ್ಲೇಬೇಕು. ಶ್ರವಣಕುಮಾರ ಹಿಂದಿನ ಜನ್ಮದಲ್ಲಿ ಏನಾಗಿದ್ದ ಅಂತ ಗೊತ್ತಿಲ್ಲ, ದಶರಥ ಮಹಾರಾಜ ಹಿಂದಿನ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ನಂತ ಗೊತ್ತಿಲ್ಲ. ಸೊ ಇಲ್ಲಿ ಏನಾಯಿತು, ಟೈಮ್ ಬಂತು, ಶ್ರವಣಕುಮಾರ ಎಷ್ಟು ಒಳ್ಳೆಯವನಾಗಿದ್ರೂ ಆತ ಸತ್ತೋದ. ಮತ್ತು ಆತನ ತಂದೆ ತಾಯಿಗಳು ಎಷ್ಟೇ ಒಳ್ಳೇದಾಗಿದ್ರೇನೋ, ಪುಣ್ಯಕ್ಷೇತ್ರಗಳೆಲ್ಲ ಸುತ್ತಿ ಬಂದ್ರೇನೋ ಅವರು ಸತ್ತೋದು. ಅವರು ಪುತ್ರನ ಶೋಕದಿಂದ ಅವರು ವಯಸ್ಸಾಯಿದ್ರು, ಅವ್ರಿಗೂ ಕಣ್ಣಿಲ್ದ್ರೆ ಅವರು ಸತ್ತರು. ಈ ಕಡೆ ದಶರಥ ಮಹಾರಾಜ ಮತ್ತು ಆತನ ಮಕ್ಕಳು ಕೂಡ ಆತನಿಂದ ದೂರ ಆದರು, ಹೆಂಡ್ತಿನೂ ದೂರ ಮಾಡಿಬಿಟ್ರು, ಎಲ್ಲರೂ ದೂರ ಆಗಿದ್ರು. ಅರಮನೆ, ಆಸ್ತಿ, ಸಂಪತ್ತು ಎಲ್ಲ ಇದ್ದು ಇವ್ರು ದೂರ ಆದರು. ಆ ಕಡೆ ಏನೂ ಇಲ್ದಿರ ಎಲ್ಲ ಒಳ್ಳೆತನ ಇದ್ದು ಅವರು ದೂರ ಆದರು. ಸೊ ಈ ಸ್ಟೋರಿ ಪ್ರಕಾರ ನಾನು ಏನು ಹೇಳ್ತೀನಿ ಅಂದರೆ, ನಮ್ಮ ಸಮಯ ಕೆಟ್ಟದಾದಾಗ ಯಾವ ದೇವರು ಬರಲ್ಲ, ದೇವರು ಅಂತ ಹೇಳೋಕ್ಕಾಗಲ್ಲ. ನಮ್ಮ ಸಮಯ ಕೆಟ್ಟದಾದಾಗ ನಮ್ಗೆ ಕೆಟ್ಟದಾಗೆ ಆಗುತ್ತೆ, ನಮ್ಮ ಸಮಯ ಚೆನ್ನಾಗಿದ್ದರೆ ನಮ್ಗೆ ಒಳ್ಳೇದಾಗೆ ಆಗುತ್ತೆ ಅನ್ನೋದು ಈ ಸ್ಟೋರಿ ಒಂದು ಅರ್ಥ ಅಷ್ಟೇ. ಸೊ ನಮ್ಮ ಟೈಮ್ ಯಾವಾಗ ಗುಡ್ ಇರುತ್ತೋ ಅವಾಗೆಲ್ಲ ಒಳ್ಳೇದಾಗುತ್ತೆ, ನಮ್ಮ ಟೈಮ್ ಯಾವಾಗ ಬ್ಯಾಡ್ ಆಗುತ್ತೋ ಅವಾಗೆಲ್ಲವೂ ಕೆಟ್ಟದ್ದಾಗುತ್ತೆ.
ಸೊ ಈ ರೀ ಈ ಒಂದು ಸ್ಟೋರಿ ಪ್ರಕಾರ ನಾನು ತಿಳ್ಕೊಳೋದು ಏನಂದರೆ, ಸೊ ನಮ್ಮ ಟೈಮ್ ಚೆನ್ನಾಗಿಲ್ದಾಗ ನಮಗೆಲ್ಲ ಕೆಟ್ಟದ್ದಾಗುತ್ತೆ, ನಮ್ಮ ಟೈಮ್ ಚೆನ್ನಾಗಿದ್ದಾಗ ನಮ್ಗೆ ಒಳ್ಳೇದಾಗುತ್ತೆ. ಸೊ ಅಷ್ಟೇ. ಅದ್ರ ಪ್ರಕಾರ ನಾವು ಬಿಟ್ಬಿಡ್ಬೇಕಷ್ಟೆ. ನಮ್ಮ ಪ್ರಯತ್ನ ಏನೋ ನಾವು ಮಾಡಬೇಕು ಮತ್ತು ಬಿಟ್ಬಿಡ್ಬೇಕಷ್ಟೆ. ಸೊ ಅದರಿಂದ ನಾನು ಈ ರೀಡಿಂಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೆ. ಸೊ ನಿಮಗೆಲ್ಲ ಯಾವ ರೀತಿ ಅನಿಸ್ತೋ ಶೇರ್ ಮಾಡಿ ಈ ವಿಡಿಯೋನ ಆದಷ್ಟು, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಸೊ ಇಲ್ಲಿಗೆ ಈ ರೀಡಿಂಗ್ನ ಕಂಪ್ಲೀಟ್ ಮಾಡ್ತೀನಿ. ಈ ಸ್ಟೋರಿನೂ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇದೇ ಥರ ಇನ್ನೂ ಸ್ಟೋರೀಸ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.